ಇವತ್ತಿನ ಕತೆ ಒಂದು ಹಳೆಯ ಕಾಲದ ಕಥೆಯ ಬಗ್ಗೆ. ಅದು ನಗರದಿಂದ ತುಂಬ ದೂರವಿದ್ದ ಒಂದು ಹಿಂದುಳಿದ ಹಳ್ಳಿಯಲ್ಲಿ ಬದುಕುತ್ತಿತ್ತು. ಆ ಹಳ್ಳಿಗೆ ಯಾರು ಅಷ್ಟಾಗಿ ಬರ್ತಿರ್ಲಿಲ್ಲ ಹಾಗೂ ಅಲ್ಲಿಂದ ಹೋಗ್ತಿರ್ಲಿಲ್ಲ. ಒಂದು ದಿನ ಆ ಕತ್ತೆ, ನಾನು ಯಾಕೆ ಇಡೀ ಜೀವನವನ್ನು ಇದೇ ಹಳ್ಳಿಯಲ್ಲಿ ಕಳೆಯಬೇಕು, ಆ ಕಾಡನ್ನು ದಾಟಿ ಇನ್ನೊಂದು ಕಡೆ ಏನಿದೆ ಅಂತ ನೋಡೋಣ ಅಂತ ಯೋಚಿಸಿತು. ಈ ಯೋಚನೆಯೊಂದಿಗೆ ಮರುದಿನ ಬೆಳಗ್ಗೆ ಹೊರಟಿತು. ಆ ಕಾಡು ತುಂಬ ದಟ್ಟವಾಗಿ ಹಾಗೂ ಅಪಾಯಕಾರಿಯಾಗಿತ್ತು. ಆದರೆ ಆ ಕತ್ತೆ ತುಂಬಾನೇ ಮೊಂಡಾಗಿತ್ತು. ಹಳ್ಳಿಯ ಜನರೆಲ್ಲ ಅದನ್ನು ಮೂರ್ಖ ಅಂತ ಅಂದುಕೊಂಡಿದ್ದರು. ಆದರೆ ಅದು ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ತನ್ನ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಿತ್ತು. ದಿನಗಳು ಕಳೆದವು. ಅಚ್ಚರಿ ಅಂದರೆ ಆ ಕತ್ತೆ ಆ ಕಾಡನ್ನು ದಾಟುವಲ್ಲಿ ಯಶಸ್ವಿಯಾಯಿತು. ಹಳ್ಳಿಯ ಜನರು ಇದನ್ನು ಕೇಳಿದಾಗ ಅವರಿಗೆ ಆಶ್ಚರ್ಯವಾಯಿತು. ಕತ್ತೆ ಕಾಡನ್ನು ದಾಟಿದೆಯೇ, ಖಂಡಿತ ಅದು ಇನ್ನೊಂದು ಹಳ್ಳಿಯಲ್ಲಿ ಒಂದು ಸುಂದರವಾದ ಜೀವನವನ್ನು ಕಂಡುಕೊಂಡಿರಬೇಕು ಅಂತ ಜನರು ಗುಸುಗುಸು ಮಾತನಾಡಿಕೊಳ್ಳಲು ಶುರು ಮಾಡಿದರು. ಸ್ವಲ್ಪ ಸಮಯದಲ್ಲೇ ಈ ಕತೆ ಕಾಡ್ಗಿಚ್ಚಿನಂತೆ ಹರಡಿತು. ಎಲ್ಲರೂ ಕತ್ತೆಯ ಧೈರ್ಯವನ್ನು ಹೊಗಳಲು ಶುರು ಮಾಡಿದ್ದರು ಮತ್ತು ಅದು ಈಗ ಖುಷಿ ಹಾಗೂ ಯಶಸ್ಸಿನ ಜೀವನ ನಡೆಸುತ್ತಿದೆ ಅಂತ ಎಲ್ಲರೂ ಅಂದುಕೊಂಡರು. ಇದನ್ನು ಕೇಳಿದ ನಾಯಿಗಳು ಗುಂಪಿಗೆ ಆಶ್ಚರ್ಯವಾಯಿತು. ಕತ್ತೆ ಕಾಡಲು ದಾಟಲು ಸಾಧ್ಯವಾದರೆ ನಮಗೂ ಸಾಧ್ಯ ಅಂತ ಅವುಗಳು ಹೇಳಿದವು. ಮರುದಿನ ಬೆಳಗ್ಗೆ ನಾಯಿಗಳು ಕತ್ತೆಯ ವಾಸನೆಯನ್ನು ಹಿಂಬಾಲಿಸಿದವು. ಕತ್ತೆ ಹೋಗಿದ್ದ ಅದೇ ದಾರಿಯಲ್ಲಿ ಅವುಗಳು ಸಹ ಕಾಡನ್ನು ದಾಟಿದವು. ನಾಯಿಗಳು ಕೂಡ ಕಾಡನ್ನು ದಾಟಿದ್ದರಿಂದ ಇಡೀ ಹಳ್ಳಿಯಲ್ಲಿ ಆಶ್ಚರ್ಯ ಮೂಡಿತು. ನಾಯಿಗಳಿಗೆ ಸಾಧ್ಯ ಆಗಿರುವಾಗ ನಮಗೆ ಯಾಕೆ ಆಗಿರಬಾರದು ಅಂತ ಹಳ್ಳಿಯವರೆಲ್ಲ ಮಾತನಾಡಿಕೊಂಡರು. ಹಾಗೆ ಒಬ್ಬರ ನಂತರ ಒಬ್ಬರಂತೆ ಹೆಚ್ಚು ಹೆಚ್ಚು ಹಳ್ಳಿಯ ಜನರು ಅದೇ ದಾರಿಯಲ್ಲಿ ಹೋಗಲು ಶುರು ಮಾಡಿದ್ದರು. ವರ್ಷಗಳು ಕಳೆದಂತೆ ಆ ಸಣ್ಣ ದಾರಿ ಒಂದು ಸಾಮಾನ್ಯ ನಡಿಗೆಯ ಮಾರ್ಗವಾಗಿ ಬದಲಾಯಿತು. ಕೊನೆಗೆ ಸರ್ಕಾರ ಅಲ್ಲಿ ಒಂದು ಸರಿಯಾದ ರಸ್ತೆ ನಿರ್ಮಿಸಲು ನಿರ್ಧರಿಸಿತು. ಸರ್ಕಾರದ ಇಂಜಿನಿಯರ್ಗಳು ಸ್ಥಳಕ್ಕೆ ಸಮೀಕ್ಷೆಗೆ ಬಂದಾಗ ಹಳ್ಳಿಯವರು ವರ್ಷಗಳಿಂದ ಉಪಯೋಗಿಸುತ್ತಿದ್ದ ಅದೇ ದಾರಿಯಲ್ಲೇ ರಸ್ತೆ ನಿರ್ಮಿಸುವಂತೆ ಸೂಚಿಸಿದರು. ಆಗ ಮುಖ್ಯ ಇಂಜಿನಿಯರ್, ನೀವೆಲ್ಲರೂ ಯಾಕೆ ಇದೇ ದಾರಿಯನ್ನು ಹೆಚ್ಚು ಇಷ್ಟಪಡ್ತೀರಾ ಅಂತ ಕೇಳಿದ. ಒಬ್ಬ ವಯಸ್ಸಾದ ವ್ಯಕ್ತಿ ಮುಂದೆ ಬಂದು, ಯಾಕೆಂದರೆ ಇದು ನಮಗೆ ಗೊತ್ತಿರುವ ಅತಿ ಸುಲಭವಾದ ಮಾರ್ಗ ಅಂತ ಹೇಳಿದ. ಆಗ ಮುಖ್ಯ ಇಂಜಿನಿಯರ್, ಈ ದಾರಿಯನ್ನು ಮೊದಲಿಗೆ ಯಾರು ಮಾಡಿದ್ದು? ನನಗೆ ನೆನಪಿದ್ದಂತೆ ತುಂಬಾ ಹಿಂದೆ ಒಂದು ಕತ್ತೆ ಈ ದಾರಿಯನ್ನು ಮಾಡಿತ್ತು ಅಂತ ವಯಸ್ಸಾದ ಮುದುಕ ಹೇಳಿದ. ಮುಖ್ಯ ಇಂಜಿನಿಯರ್ ಒಂದು ಕ್ಷಣ ಮೌನವಾದರು. ನಂತರ, ಒಂದು ಕತ್ತೆ ಈ ದಾರಿಯನ್ನು ಮಾಡಿದ್ದು ನನಗೆ ಆಶ್ಚರ್ಯವಿಲ್ಲ, ಆದರೆ ಮನುಷ್ಯರು ಈ ಕತ್ತೆ ಮಾಡಿದ ದಾರಿಯಲ್ಲೇ ತಲೆಮಾರುಗಳ ಕಾಲ ನಡೆದುಕೊಂಡು ಅದನ್ನು ಎಂದಿಗೂ ಪ್ರಶ್ನಿಸದೆ ಇರುವುದು ನನಗೆ ಹೆಚ್ಚು ಆಶ್ಚರ್ಯವಾಗಿದೆ ಅಂತ ಹೇಳಿದರು. ಅವರು ಮುಂದುವರಿಸಿದರು, ವಾಸ್ತವವಾಗಿ ನಾವು ಈಗ ಒಂದು ಹೆಚ್ಚು ಚಿಕ್ಕ ಹಾಗೂ ಸುಲಭವಾದ ಮಾರ್ಗವನ್ನು ಕಂಡುಕೊಂಡಿದ್ದೇವೆ. ಇದು ನಿಮ್ಮ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ. ಆದರೆ ನಿಮ್ಮಲ್ಲಿ ಯಾರೂ ಅದನ್ನು ಹುಡುಕಲು ಪ್ರಯತ್ನಿಸಲಿಲ್ಲ. ಆ ಕ್ಷಣದಲ್ಲಿ ಹಳ್ಳಿಯವರು ತಮ್ಮ ತಪ್ಪನ್ನು ಅರಿತುಕೊಂಡರು. ಶತಮಾನಗಳಿಂದ ಅವರು ಉತ್ತಮ ದಾರಿಯನ್ನು ಹುಡುಕಲು ಪ್ರಯತ್ನಿಸದೆ ಅದೇ ಹಳೆಯ ಕಷ್ಟದ ದಾರಿಯಲ್ಲಿ ಕುರುಡಾಗಿ ನಡೆಯುತ್ತಿದ್ದರು. ಕತ್ತೆ ಮಾಡಿದ ದಾರಿಯನ್ನು ಯಾರು ಪ್ರಶ್ನಿಸಲು ಧೈರ್ಯ ಮಾಡದ ಕಾರಣ ಅವರು ವರ್ಷಗಳನ್ನು ವ್ಯರ್ಥ ಮಾಡಿದ್ದರು. ನಮ್ಮಲ್ಲಿ ಅನೇಕರು ಬೇರೆಯವರು ಮಾಡಿರುವ ದಾರಿಗಳನ್ನೇ ನಡೆಯುತ್ತೇವೆ. ಕೆಲವೊಮ್ಮೆ ಅದು ಸರಿಯಾಗಿ ಗೊತ್ತಿಲ್ಲದವರ ಅಥವಾ ಮೂರ್ಖರ ದಾರಿಯಾಗಿರಬಹುದು. ಆದರೆ ನಮ್ಮದೇ ಆದ ದಾರಿಯನ್ನು ಕಂಡುಹಿಡಿಯುವ ಬದಲು ಎಲ್ಲರೂ ನಾವು ಏನು ಮಾಡುತ್ತಾರೋ ಅದನ್ನು ನಾವು ಕುರುಡಾಗಿ ಅನುಸರಿಸುತ್ತೇವೆ. ಜೀವನದ ಅತಿ ದೊಡ್ಡ ತಪ್ಪು ಅಂದರೆ ಒಂದು ದಾರಿ ಈಗಾಗಲೇ ಇದೆ ಅಂತ ಅದರಲ್ಲಿ ನಡೆದುಕೊಂಡು ಹೋಗುವುದೇ. ನಿಜವಾದ ಪ್ರಶ್ನೆ ಏನೆಂದರೆ, ನೀವು ನಿಮ್ಮದೇ ದಾರಿಯಲ್ಲಿ ನಡೆಯುತ್ತಿದ್ದೀರಾ ಅಥವಾ ಬೇರೆಯವರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತಿದ್ದೀರಾ? ಜನಸಂದಣಿಯಲ್ಲಿ ಕುರುಡಾಗಿ ಅನುಸರಿಸಬೇಡಿ. ಪ್ರಶ್ನಿಸಲು, ಹುಡುಕಲು ಮತ್ತು ನಿಮ್ಮದೇ ಆದ ದಾರಿಯನ್ನು ರೂಪಿಸಲು ಧೈರ್ಯ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡಿ.